ಶರೀರ, ಇವರು ಪ್ರಾಣ, ಇವರು ಆತ್ಮ. ಆತ್ಮ. ಮೂರು ಇದೆಯಲ್ವಾ? ಯಾರಿಗಿಲ್ಲ? ಎಲ್ಲರಿಗೂ ಯಾರಿಗಿಲ್ಲ? ಎಲ್ಲರಿಗೂ ಶರೀರ ಇದೆ, ಆತ್ಮ ಇದೆ, ಪ್ರಾಣ ಇದೆ, ಆತ್ಮ ಇದೆ ಇಲ್ವಾ? ಈ ಮೂವರು ಒಬ್ಬರು ಇಲ್ವಾ? ಆ ಮೂರು ಜನ ಒಂದು. ಹಾಗೆ ತಂದೆ, ಮಗ, ಪವಿತ್ರ. ಆಯ್ತಾ? ದೇವ ಸೈತಾನ ಆ ಮೂರು ದೇವರುಗಳು. ಒಂದು ಆಮೇಲೆ ಸೈತಾನನು, ಒಂದು ಸುಳ್ಳು ಪ್ರವಾದಿ, ಇನ್ನೊಂದು ವಿಗ್ರಹ. ಹೀಗೆ ಮೂರು ಉಂಟು. ಆಗ ತ್ರಿಯೇಕ ದುರಾತ್ಮ ಇದೆ, ತ್ರಿಯೇಕ ದೇವರಿದ್ದಾರೆ, ತ್ರಿಯೇಕ ಮನುಷ್ಯರಿದ್ದಾರೆ. ಅರ್ಥ ಆಯ್ತಾ? ಆಗ ಕಣ್ಣಿಗೆ ಕಾಣದೇ ಇರುವಂತಹ ತ್ರಿಯೇಕ ದೇವರು, ನಮ್ಮ ಈ ಶರೀರ ಕಣ್ಣಿಗೆ ಕಾಣುವಂತಹ ತ್ರಿಯೇಕ ದೆವ್ವ ಇದೆ, ಸೈತಾನ. ಆಗ ಈ ಶರೀರದ ಒಳಗಡೆ ಈ ಆತ್ಮ ವಾಸವಾಗಿದೆ, ಹೌದಾ? ಆಗ ನಮ್ಮ ಪ್ರಾಣ, ಈ ಆತ್ಮ ಹೊರಟೋದ್ರೆ ನೋಡಿ, ಈ ಆತ್ಮ ಹೊರಟೋದ್ರೆ ಏನಾಗ್ತದೆ? ಈ ಪ್ರಾಣವು ಕೂಡ ಇದರ ಜೊತೆಯಲ್ಲಿ ಇರ್ತದೆ. ಈ ಶರೀರ ಮಣ್ಣಿಗೆ ಹೋಗ್ತದೆ. ಈ ಶರೀರ ಮಣ್ಣಲ್ಲಿ ಮಣ್ಣಲ್ಲಿ ಹೋಗ್ತದೆ. ಇದು ಈ ಪ್ರಾಣ, ಈ ಆತ್ಮ ಇದೆಯಲ್ಲ, ಇದಕ್ಕೆ ಸಾವಿಲ್ಲ. ಈ ಪ್ರಾಣ ಏನು ಅಂತಂದ್ರೆ, ಆ ಶರೀರದಲ್ಲಿ ಏನೆಲ್ಲ ಮಾಡಿರ್ತೇವೋ ಅದೆಲ್ಲವನ್ನ ಇದು ಶೇಖರಣೆ ಮಾಡಿ ಇದಕ್ಕೆ ಸಪ್ಲೈ ಮಾಡುವ